ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇಲ್ಲಿ ಪ್ರಕೃತಿಯ ಪರಿಸರದ ಮಡಿಲಲ್ಲಿ ಹುದುಗಿರುವಂತಹ ಮನಗುಂಡಿ ಎಂಬ ಮಹಾ ಗ್ರಾಮದಲ್ಲಿರುವಂತಹ ಮಹಾಮನೆಯ ಶ್ರೀ ಗುರು ಬಸವಾನಂದ ಸ್ವಾಮೀಜಿಗಳನ್ನು ನಾವು ಇವತ್ತು ಭೇಟಿಯಾಗೋಣ. ಅವರು ಇಲ್ಲಿ ಜ್ಯೂಸ್ ಥೆರಪಿ ಅನ್ನುವಂತಹ ಒಂದು ಹೊಸ ವೈದ್ಯಕೀಯ ಕ್ರಮವನ್ನು ಅನುಸರಿಸಿ ಅನೇಕ ಕಾಯಿಲೆಗಳನ್ನು ಕಡಿಮೆ ಮಾಡಿದ್ದಾರೆ. ಜ್ಯೂಸ್ ಥೆರಪಿ ಎಂದರೇನು, ಅದರ ಬಗ್ಗೆ ಅದನ್ನು ಹೇಗೆ ಸಾಧಿಸಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ ಗುರುಜಿ. ನಮಸ್ಕಾರ. ಗುರುಜಿ, ನೀವು ಹೊಸದಾಗಿ ಜ್ಯೂಸ್ ಥೆರಪಿಯನ್ನು ಆರಂಭಿಸಿದ್ರಂತೆ. ಇಲ್ಲಿ ಹೊರಗಿನ ಜನಕ್ಕೆ ಜ್ಯೂಸ್ ಥೆರಪಿ ಆಗ್ಲಿ, ಉಪವಾಸ ಆಗ್ಲಿ ಏನು ಗೊತ್ತಿಲ್ಲ. ಅವರಿಗೆ ಅದ್ರ ಬಗ್ಗೆ ತಿಳಿಸಿ ಹೇಳ್ಬೇಕು ಏನಂತ. ಜ್ಯೂಸ್ ಥೆರಪಿ ಅನ್ನೋದಕ್ಕಿಂತ ಇದಕ್ಕೆ ಪಂಚಭೌತಿಕ ಚಿಕಿತ್ಸೆ ಅಂತ ಕರಿತೀವಿ. ನೀವಿಲ್ಲಿ 10 ದಿವಸ ಇರೋವ್ರಿಗೆ ಜ್ಯೂಸು ಅಥವಾ ಮಜ್ಜಿಗೆ ಕುಡಿತಾ ಇರ್ತೀರಲ್ಲ, ಅದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ, ಜ್ಯೂಸ್ ಥೆರಪಿ ಅಂತ ಅನ್ಸುತ್ತೆ. ಆದ್ರೆ ಇದು ಉಪವಾಸ, ಇದರಲ್ಲಿ ಉಪವಾಸ ಅಡಗಿದೆ, ಆಮೇಲಿಂದ ಆಹಾರ ಪದ್ಧತಿ ಕೂಡ, ಆಮೇಲೆ ಇದಕ್ಕೆ ಜಲಚಿಕಿತ್ಸೆ ಅಂತಾನು ಕೂಡ ಕರಿಬಹುದು. ಕೆಲವರು 3 ದಿವಸ ನೀರು ಕುಡ್ಕೊಂಡೇ ಇದ್ಬಿಡ್ತಾರೆ. ಜಲಚಿಕಿತ್ಸೆನೂ ಹೌದು, ಇದು ಜ್ಯೂಸ್ ಥೆರಪಿನೂ ಹೌದು. ಪಂಚಭೌತಿಕ ಚಿಕಿತ್ಸೆ ಅಂದ್ರೆ ಉಪವಾಸ, ಆಮೇಲಿಂದ ನೀರು ಕುಡಿಸುವಂಥದ್ದು, ಆಹಾರ ಪದ್ಧತಿಗಳು, ಬೆಳಿಗ್ಗೆ ಬೇಗ ಹೇಳುವಂಥದ್ದು ಎಲ್ಲವೂ ಸೇರ್ಕೊಳ್ಳುತ್ತೆ. ಆದ್ರಿಂದ ಇದನ್ನ ಸಮಗ್ರ ಚಿಕಿತ್ಸೆ ಅಥವಾ ಪಂಚಭೂತಗಳನ್ನ ಉಪಯೋಗಿಸಿ ಮಾಡ್ತಕ್ಕಂಥ ಚಿಕಿತ್ಸೆ. ಇನ್ನೊಂದು ಬಹಳ ಈಗಿನ ಕಾಲದಲ್ಲಿ ಎಲ್ರಿಗೂ ಗೊತ್ತಾಗಂಗೆ ಹೇಳ್ಬೇಕಂದ್ರೆ ಡ್ರಗ್ಲೆಸ್ ಥೆರಪಿ ಅಂತ ಕರಿಬಹುದು. ಅಂದ್ರೆ ಔಷಧಿಗಳು ಬಹಳ ಆಗ್ಬಿಟ್ಟಿದಾವೆ ಎಲ್ಲ ಕಡೆದು. ಒಂದು ನೆಗಡಿ ಬಂದ್ರು ಔಷಧಿ ತಗೊಳ್ಳೋದು, ತಲೆನೋವು ಬಂದ್ರು ಔಷಧಿ ತಗೊಳ್ಳೋದು, ಮಾತ್ರೆ ನುಂಗ್ಬಿಡೋದು, ಯಾವುದೇ ಮೆಡಿಸಿನ್ ಇಲ್ಲ, ಯಾವುದು ಕೆಮಿಕಲ್ ಮೆಡಿಸಿನ್ ಇಲ್ಲ, ಡ್ರಗ್ಸ್ ಇಲ್ಲ. ಆದ್ರಿಂದ ಇದಕ್ಕೆ ಡ್ರಗ್ಲೆಸ್ ಥೆರಪಿ ಅಂತಾನು ಕೂಡ ಕರಿಬಹುದು. ಮದ್ದು ರಹಿತ ಚಿಕಿತ್ಸೆ. ಇದಕ್ಕೆ ಬೇರೆ ಬೇರೆ ಹೆಸರುಗಳಿಟ್ಟರು ಕೂಡ ಹೊಂದಾಣಿಕೆ ಆಗುವಂತ ರೀತಿನಲ್ಲಿ ನಾವು ಚಿಕಿತ್ಸೆಯನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಇದು ಉಪವಾಸ ಅಂದ್ರೆ ನಾವು ಹೊರಗಡೆ 1 ದಿವಸ ಉಪವಾಸ ಮಾಡ್ತೀವಿ, ಅಮಾವಾಸ್ಯೆಗೆ 1 ದಿವಸ, ಸಂಕಷ್ಟಿಗೆ 1 ದಿವಸ. ಇಲ್ಲಿ 10 ದಿವಸಗಳ ಕಾಲ ನಾವು ಉಪವಾಸ ಹೆಂಗ ಅನಿಸ್ತದ? ನಾವು 10 ದಿವಸ ಉಪವಾಸ ಇದ್ದು ಬದುಕ್ತಿವ, ಬರೀ ನೀರ್ ಕುಡಿದ್ ಬದುಕ್ತಿವ? ಸ್ವತಃ ನೀವೇ ಮಾಡ್ತಾ ಇದ್ದೀರಾ, ಜೊತೆಗೆ ನಿಮ್ಮ ಅಕ್ಕ ಎಷ್ಟೋ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಾವು ಉಪವಾಸದಿಂದ ಬಳಲೋದಲ್ಲ ಇದು. ಅದಕ್ಕೆ ಒಂದು ವ್ಯತ್ಯಾಸ ತಿಳ್ಕೊಬೇಕು. ಹಸಿವಿನಿಂದ ಬಳಲೋದ್ ಬೇರೆ, ಉಪವಾಸ ಮಾಡೋದು ಬೇರೆ. ಹಸಿವಿನಿಂದ ಬಳಲೋರಿಗೆ ಮೊದಲು ಆಹಾರ ಕೊಡ್ಬೇಕು. ಹಸಿವಿನಿಂದ ಬಳಲಿದ ಕ್ಷಣಕ್ಕೇನೆ ದೇವ್ರೇನು ಒಲಿಯಲ್ಲ. ದೇವ್ರಿಗೋಸ್ಕರ ಉಪವಾಸ ಮಾಡುವಾಗ ಅಲ್ಲಿ ಶಿಕ್ಷೆ ಅನ್ನೋ ರೀತಿನಲ್ಲಿ ಮಾಡ್ತಾರೆ. ನೀರು ಸರಿ ಕುಡಿಯಲ್ಲ, ಆಮೇಲೆ ರಾತ್ರಿ ಹೊತ್ತು ಒಪ್ಪತ್ತು ಊಟ ಮಾಡೋದು, ಇನ್ ಕೆಲವು ಚಹಾನೇ ಬಿಡಲ್ಲ. ಈ ತರ ಇದ್ದಾಗ ಇದು ಬಳಲಿಕೆ, ಇದು ಅಥವಾ ತಪ್ಪು ಕ್ರಮ. ಆದ್ರೆ ಉಪವಾಸದಲ್ಲಿ ಹಾಗಾಗಲ್ಲ. ಉಪವಾಸದಲ್ಲಿ ನೀವು ಯಾವ್ದಾದ್ರು ಒಂದು ಜ್ಯೂಸ್ ಆದ್ರೂ ಕುಡಿತಿರ್ತೀರಾ, ಮಜ್ಜಿಗೆನಾದ್ರೂ ಕುಡಿತಿರ್ತೀರಾ. ಊಟದ ವೇಳೆಗೆ ಬಹಳ ಜನ ಡಾಕ್ಟರ್ಗಳ ಪ್ರಶ್ನೆ ಏನಂತಂದ್ರೆ, ಇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಲ್ವಾ ಖಾಲಿ ಬಿಟ್ಬಿಟ್ರೆ ಅನ್ನೋದು ಡಾಕ್ಟರ್ಗಳ ಸಮಸ್ಯೆ. ಆಮೇಲೆ ಹಸಿವು, ಅವರೊಂದು ಮಾತು ಹೇಳ್ತಿರ್ತಾರೆ, ಏನಂದ್ರೆ ನಾವು ಹಸಿವಾದಾಗ ಊಟ ಕೊಡದೆ ಹೋದ್ರೆ ಅದು ಶರೀರದ ಸತ್ವಗಳನ್ನೇ ನಾಶ ಮಾಡುತ್ತೆ, ಕೆಲವು ಜೀವಕೋಶಗಳನ್ನೇ ತಿಂದ್ಬಿಡುತ್ತೆ ಶರೀರ. ಹೌದು, ಬೇರೆ ಈ ಶಿಕ್ಷೆ ಅಂತ ಉಪವಾಸ ಮಾಡುವಾಗ ಆತರ ಆಗ್ಬೋದು. ಆದ್ರೆ ಇಲ್ಲಿ ನಾವು ಮೊಟ್ಟ ಮೊದಲು ಹೊಟ್ಟೆ ತುಂಬಿಸ್ತೀವಿ, ಹೊಟ್ಟೆ ಖಾಲಿ ಬಿಡೋದೇ ಇಲ್ಲ. ಇಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋ ಸಮಸ್ಯೆನೇ ಇರಲ್ಲ. ಅಲ್ಲಿ ಜ್ಯೂಸ್ ಆದ್ರೂ ಹೊಟ್ಟೆ ತುಂಬ ಕುಡಿತಾರೆ, ನೀರಾದ್ರೂ ಹೊಟ್ಟೆ ತುಂಬ ಕುಡಿತಾರೆ. ಇಲ್ಲಿ ಪ್ರತಿ ದಿವಸ ಮಳೆ ನೀರು ಕುಡಿತೀರಾ, 3 ಹೊತ್ತು ಮಳೆ ನೀರು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇರೋದ್ರಿಂದ ಆ ಮಳೆ ನೀರೇ ಒಂದು ಆಹಾರ. ಶುದ್ಧವಾದ ನೀರು ಏನಿದೆಯಲ್ಲ, ಅದೇ ಒಂದು ಆಹಾರದ ತರ ಕೆಲಸ ಮಾಡುತ್ತೆ. ಆದ್ರಿಂದ ಇಲ್ಲಿ ಬಳಲಿಕೆ ಅಲ್ಲ ಇದು. ಆಮೇಲೆ ಹೊಟ್ಟೆಗೆ ಯಾವಾಗ್ಲೂ ಈ ನಾವು ಜ್ಯೂಸ್ ಕುಡಿಯೋರ್ಗು ಹೇಳ್ತಿರ್ತೀನಿ, ನೀವು ಕ್ಲಾಸಲ್ಲಿ ನೋಡಿರ್ಬೇಕು, ನಾನು ಸ್ವಲ್ಪ ಉಳಿಸ್ ಬಂದೆ ಜ್ಯೂಸ್ನ ಅಂದ್ರೆ ಹೋಗಿ ಕುಡಿದ್ಬಿಟ್ಟು ಬರೋಗಂತ ಕಳಿಸ್ಕೊಡ್ತೀನಿ. ಯಾಕೆ ಅಂದ್ರೆ ಒಂದು ತೃಪ್ತಿ ಅಂತ ಇದೆ ಮನುಷ್ಯನ್ಗೆ, ಆ ತೃಪ್ತಿ ಆಗ್ಬೇಕು. ಹೊಟ್ಟೆಗೆ ಊಟ ಬಿದ್ದಾಗ ಹೇಗೆ ಹೊಟ್ಟೆ ತುಂಬದಂಗ ಆಗತ್ತೆ, ತೃಪ್ತಿ ಆಗುತ್ತೋ ಆ ತೃಪ್ತಿ ತುಂಬಾ ಪೂರ್ತಿ ಜ್ಯೂಸ್ ಕುಡಿದು 1 ಹೊತ್ತಿಂದ ಊಟ ಮಾಡಿದಂಗೆ ಆಗ್ಬೇಕು. ಜೊತೆಗೆ ಜ್ಯೂಸ್ ಮೂಲಕ ಹೊಟ್ಟೆ ತುಂಬಿಸ್ಕೊಂಡ್ರೆ ಈ ಸ್ಪಿರುಲಿನ ಮಾತ್ರೆ ನುಂಗ್ತಿರಲ್ಲ, ಅದ್ರ ಮೂಲಕ ಪೋಷಕಾಂಶಗಳನ್ನು ನೀವು ಸಪ್ಲೈ ಮಾಡ್ಕೊಂತೀರ ಶರೀರಕ್ಕೆ. ಅದು ಒಂದು ಫುಡ್ ಸಪ್ಲಿಮೆಂಟ್. ಅದು ಫುಡ್ ಸಪ್ಲಿಮೆಂಟ್. ಈ ಹೊರಗೆ ಸಿಗೋ ಫುಡ್ ಸಪ್ಲಿಮೆಂಟ್ಗೂ
ನಿಮ್ಮಲ್ಲಿ ಸಿಗುವಂತ ಸ್ಪಿರುಲಿನಾಕ್ಕೂ ಏನು ವ್ಯತ್ಯಾಸ ಇದೆ. ಇಲ್ಲಿ ನಿಮಗೆ ಕೆಲವು ವಿಟಮಿನ್ ಮಾತ್ರೆಗಳಂತ ಕೊಡ್ತಾರೆ, ಅವೆಲ್ಲ ಸಿಂಥೆಟಿಕ್ ವಿಟಮಿನ್ ತಯಾರು ಮಾಡುವಂಥದ್ದು, ಕೃತಕ ಬ್ಯಾಕ್ಟೀರಿಯಾಗಳನ್ನು ಬೆಳೆಸಿ ಆ ತರ ಮಾಡ್ತಾರೆ. ಆದ್ರೆ ಇಲ್ಲಿ ಸ್ಪಿರುಲಿನ ಏನಿದೆಯಲ್ಲ, ಇದು ನ್ಯಾಚುರಲ್ ಫುಡ್ ಸಪ್ಲಿಮೆಂಟ್ ಇದು. ಯಾಕಂದ್ರೆ ಇದು ಸಮುದ್ರದಲ್ಲಿ ಬೆಳೀತಕ್ಕಂಥ ಒಂದು ಸಸ್ಯ, ಮೈಕ್ರೋ ಆಲ್ಗೆ ಅಂತ ಕರೀತಾರೆ. ಇದು ಬ್ಯಾಕ್ಟೀರಿಯಾ ಅಲ್ಲ, ಇದೊಂದು ಸಸ್ಯ, ವರ್ಗಕ್ಕೆ ಸೇರಿದಂಥದ್ದು. ಅಲ್ಲಿ ನಿಮ್ಗೆ ಈಗ ಬಿ ಕಾಂಪ್ಲೆಕ್ಸ್ ಅಂತ ಕೊಡ್ತಾರೆ, ಕ್ಯಾಲ್ಸಿಯಂ ಅಂತ ಕೊಡ್ತಾರೆ. ಅಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಆ ಲ್ಯಾಬ್ಗಳಲ್ಲಿ ಸಿಂಥೆಟಿಕ್ ವಿಟಮಿನ್ಸ್, ಸಿಂಥೆಟಿಕ್ ಬ್ಯಾಕ್ಟೀರಿಯಾಗಳನ್ನ ಬೆಳೆಸಿರ್ತಾರೆ. ಅದು ಮನುಷ್ಯನಿಗೆ ಕಾವು ಉಂಟು ಮಾಡುತ್ತೆ, ಆದ್ರಿಂದ ಹೀಟ್ ಆಗತ್ತೆ. ಆಮೇಲೆ ಊಟ ಮಾಡುವಾಗ ಸ್ಪಿರುಲಿನ ಊಟ ಆದ್ಮೇಲೆ ತಗೊಂಡ್ರೆ ಇದು ಸ್ವಲ್ಪ ಕಾವು ಅಂತಂಗ ಅನಿಸ್ಬೋದು. ಅದಕ್ಕೆ ನಾವು ಹೇಳ್ತೀವಿ ಇದನ್ನ ಖಾಲಿ ಹೊಟ್ಟೆಲ್ ತಗೊಳ್ಳಿ. ಯಾವಾಗ್ಲೂ ಖಾಲಿ ಹೊಟ್ಟೆಲ್ ತಗೊಂಡಾಗ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಜೊತೆಗೆ ಪ್ರೋಟೀನ್, ನೈಸರ್ಗಿಕವಾದಂತಹ ಪ್ರೋಟೀನ್ಗಳನ್ನ, ವಿಟಮಿನ್ಗಳನ್ನ ಒದಗಿಸುತ್ತೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇಲ್ಲ, 0 ಕಾರ್ಬೋಹೈಡ್ರೇಟ್, ಮತ್ತು ಫ್ಯಾಟ್ ಇಲ್ಲ ಇದರಲ್ಲಿ. ಆದ್ರಿಂದ ಉಪವಾಸದ ಸಂದರ್ಭದಲ್ಲಿ ತಗೊಳ್ಳೋದಕ್ಕೆ ತುಂಬಾ ಯೋಗ್ಯವಾದ ಆಹಾರ ಇದು, ಹೊಟ್ಟೆಗೆ ಭಾರ ಆಗೋದಿಲ್ಲ. ಆದ್ರಿಂದ ಇದನ್ನ ತಗೊಂಡು ಈ ತರ ಉಪವಾಸ ಮಾಡಿದ್ರೆ ಅವರಿಗೆ ಸುಸ್ತು ಸಂಕಟ ಆಗಲ್ಲ. ಆಮೇಲೆ ದ್ರವಾಹಾರ ತಗೊಂತೀವಲ್ಲ, ಬೆಳಿಗ್ಗೆ ಲೆಮನ್ ಹನಿ ಕೊಡ್ತೀರಾ, ಜ್ಯೂಸ್ ಕೊಡ್ತೀರಾ, ಶುಗರ್ ಇದ್ದವರಿಗೆ ಮಜ್ಜಿಗೆ ಕೊಡ್ತೀರಾ. ಇದು ದೇಹವನ್ನ ಹೆಂಗ್ ಶುದ್ಧೀಕರಿಸ್ತದ? ಅದ್ರಲ್ಲಿ ನೀರು, ಆಹಾರಕ್ಕಿಂತ ಅಲ್ಲಿ ಲಿಕ್ವಿಡ್ ಫುಡ್ ಅನ್ನೋದಕ್ಕಿಂತ ಇದನ್ನೊಂದು ಟ್ರೀಟ್ಮೆಂಟ್ ಅಂತ ಹೆಂಗ್ ಅಂತೀರಿ? ಅದು ನೀರು ಹೆಚ್ಚಾಗಿರುತ್ತೆ. ನೀರು ಹೆಚ್ಚಾಗಿರೋದ್ರಿಂದ ಶರೀರ ಶುದ್ಧಿ ಆಗುತ್ತೆ. ಒಂದು. ಎರಡನೇದು, ಶರೀರಕ್ಕೆ ಕಾಯಿಲೆ ಯಾಕೆ ಬಂದಿದೆ ಅದನ್ನ ನಾವು ತಿಳ್ಕೋಬೇಕು. ಕಾಯಿಲೆ ಬಂದಿರೋದು ಶರೀರದಲ್ಲಿ ಕೊಳೆ ಸಂಗ್ರಹ ಆಗಿರೋದ್ರಿಂದ, ಹೊಟ್ಟೆಲಿರ್ಬೋದು, ಶ್ವಾಸಕೋಶದಲ್ಲಿರ್ಬೋದು, ಅಥವಾ ರಕ್ತದಲ್ಲಿರ್ಬೋದು. ಕೊಳೆ ಸೇರ್ಕೊಂಡಾಗ ನಿಮಗೆ ಬೇರೆ ಬೇರೆ ನೋವುಗಳು, ಬಾವುಗಳು, ಮತ್ತೆ ಕೆಲವು ವಿಫಲತೆಗಳು, ಅಂದ್ರೆ ಉದಾಹರಣೆ ಕಿಡ್ನಿ ಫೇಲ್ಯೂರ್ ಆಗೋದು, ಲಿವರ್ ಫೇಲ್ಯೂರ್ ಆಗೋದು. ಇದೆಲ್ಲ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಶರೀರದಲ್ಲಿ ವಿಷಕಾರಿ ವಸ್ತುಗಳು ಜಾಸ್ತಿ ಆಗೋದು, ಫಾರಿನ್ ಬಾಡೀಸ್ ಜಾಸ್ತಿ ಆಗೋದು, ಕಸ ಜಾಸ್ತಿ ಆಗೋದು ಅಂತ ಕರಿತೀವಿ. ಅದನ್ನ ನೀರು ಮತ್ತು ಜ್ಯೂಸು ಅದನ್ನೆಲ್ಲ ರಿಮೂವ್ ಮಾಡುತ್ತೆ, ಆಚೆ ಹಾಕುತ್ತೆ. ಜೊತೆಗೆ ವಿಟಮಿನ್ ಸಿ ಹೆಚ್ಚಾಗಿ ನಿಂಬೆಹಣ್ಣು ಉಪಯೋಗಿಸ್ತೀವಿ, ಕಿತ್ಲೆ ಹಣ್ಣು ಉಪಯೋಗಿಸ್ತೀವಿ, ಅಥವಾ ಹೆರಳೆಕಾಯಿ ಅಂತ, ಕಂಚಿಕಾಯಿ ಅಂತ ಕರಿತೀವಿ ನಾವು, ಅದನ್ನು ಉಪಯೋಗಿಸ್ತೀವಿ. ಇವೆಲ್ಲ ಉಪಯೋಗಿಸಿದಾಗ ಅದು ವಿಟಮಿನ್ ಸಿ ಜಾಸ್ತಿ ಬಂದಾಗ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಈಗ ಹೊರಗಿನಿಂದ ಬರೋರಿಗೆ ನೀವು ಇದನ್ನ ಯಾಕೆ ಮಾಡ್ಬೇಕು ಅಂತ ಹೇಳ್ತೀರಿ? ಅಂದ್ರೆ ಯಾವ್ಯಾವ ಡಿಸೀಸ್ಗೆ ಶರೀರ ಹೆಲ್ಪ್ ಮಾಡ್ತದೆ? ಮೊಟ್ಟ ಮೊದಲನೇದಾಗಿ ನೀವು ನಿದ್ದೆ ಮಾಡ್ತೀರಿ, ಆಮೇಲಿಂದ ವಿಶ್ರಾಂತಿ ತಗೊಳ್ತೀರಿ, ಆಮೇಲೆ ಸ್ನಾನ ಮಾಡ್ತೀರಿ, ಹೊರಗಡೆ ದೇಹಕ್ಕೆ ಸ್ನಾನ ಮಾಡಿಸ್ತೀರಿ. ಈ ಉಪವಾಸ ಪದ್ಧತಿ ಏನಿದೆ ಇದು ಒಳಗಿನ ಸ್ನಾನ, ಶರೀರದ ಒಳಗಡೆ ಮಾಡತಕ್ಕಂಥ ಸ್ನಾನ. ಹೊಟ್ಟೆಗೆ, ಎದೆಗೆ, ಶ್ವಾಸಕೋಶಕ್ಕೆ, ಪ್ರತಿಯೊಂದಕ್ಕೂ ಸ್ನಾನ ಆದಂಗೆ ಆಗ್ತದೆ. ಆದ್ರಿಂದ ಕ್ಲೀನಿಂಗ್ ಬೇಕೇ ಬೇಕಲ್ಲ. ಶರೀರ ಒಂದ್ಸಲ ಸರ್ವಿಸಿಗೆ ಕೊಟ್ಟಂಗೆ ಗಾಡಿನ, ಈ ಬಾಡಿ ಸರ್ವಿಸಿಂಗ್ ಇದು. ಈಗ ಮಕ್ಕಳಿಗೆ ಗೊತ್ತಿರಲ್ಲ ಅಜ್ಜಾರೆ, ನಾವು ಉಣಿಸ್ತೀವಿ, ತಿನ್ನಿಸ್ತೀವಿ, ಒಂದ್ ಹೊತ್ತು ಊಟ ಮಾಡಿಲ್ಲ, ಅದು ಒಂದೇ ನಮ್ಮ ಗುರಿ ಅಂತ ಮಕ್ಕಳಿಗೆ ಮತ್ತೆ ಈ ಸಣ್ಣ ವಯಸ್ಸಿನವರಿಗೆ ಉಪವಾಸ ಮುಖ್ಯ ಅಂತ ಹೆಂಗ್ ಹೇಳ್ಬೋದು ಅವರಿಗೆ? ಅವ್ರು ಒಂದೊತ್ತು ಮಾಡಿದ್ರೆ ಸಾಕು. ನೀವು 3 ದಿವಸ 6 ದಿವಸ ಮಾಡೋದು ಒಂದೇ, ಮಕ್ಕಳು ಒಂದೊತ್ತು ಮಾಡೋದು ಒಂದೇ. ಅವಕ್ಕೆ ಮಧ್ಯಾಹ್ನ ಹಸಿವಿಲ್ಲ ಅಂತಂದ್ರೆ, ಅಥವಾ ರಾತ್ರಿ ಹಸಿವಿಲ್ಲ ಅಂದ್ರೆ ಬಿಟ್ಬಿಡು ಅಂತ ಬಿಡಿಸ್ಬೇಕು, ಒತ್ತಾಯ ಮಾಡಿ ಉಣಿಸ್ಬಾರ್ದು. ಆಮೇಲೆ ಅವ್ರಿಗೆ ಕೆಲವು ಸಾರಿ ಮಕ್ಳಿಗೆ ಹಸಿವಿದ್ರು ಹಠಕ್ಕೋಸ್ಕರ ಊಟ ಮಾಡೋದಿಲ್ಲ ಅವರು, ಅಥವಾ ಸಿಟ್ಟಿಗೋಸ್ಕರ ಮಾಡ್ತಿರ್ತಾರೆ. ಅಂತ ಸಂದರ್ಭದಲ್ಲೂ ಅವ್ರಿಗೆ ಒತ್ತಾಯ ಮಾಡಿ ಉಣಿಸ್ಬೇಡಿ. ಅವಾಗ ಏನ್ ಮಾಡಿ, ಬೇರೆ ಆಲ್ಟರ್ನೇಟ್. ಈಗ ಉದಾಹರಣೆಗೆ ಏನ್ ಮಾಡ್ತಾವೆ, ರಾತ್ರಿ ನೀವು 8 ಗಂಟೆಯಿಂದ 8:30 ಊಟಕ್ಕೆ ಕರೆದ್ರೆ ಅವ್ರು ಬರಲ್ಲ, ಅಥವಾ ಓದ್ಕೋಬೇಕು ನಾನು, ಅಥವಾ ನೀನ್ ನನಗೆ ಬೈದೆ ಅಂತ ಯಾವ್ದೇ ಕಾರಣಕ್ಕೆ ಅವ್ರ ಊಟ ಬಿಡ್ಬೋದು. ಬಿಡ್ಲಿ, ಅದು ಒಳ್ಳೇದೇನೆ. ಆವಾಗ ಹಣ್ಣುಗಳು ಇಟ್ಕೊಳ್ಳಿ. ಕೆಲವು ಮಕ್ಕಳು ರಾತ್ರಿ ಎದ್ದು ಕೇಳ್ಬೋದು ಹಸಿವಾಗ್ತಾ ಇದೆ ಅಂತ. ತುಂಬಾ ಜನ ಮಕ್ಳು ಕೇಳಲ್ಲ, ತುಂಬಾ ಸಣ್ಣ ಮಕ್ಳಿದ್ರೆ ಕೇಳ್ಬೋದು, ಅಥವಾ ಕೆಲವು ಮಕ್ಳು ಕೇಳ್ಬೋದು. ಕೆಲವು ಮಕ್ಳು ನಿದ್ದೆ ಬಂದ್ಬಿಟ್ರೆ ಬೆಳಿಗ್ಗೆ ತನಕ ಅವ್ರಿಗೆ ಹಸಿವು ಬಾಧೆ ಉಂಟಾಗೋದೇ ಇಲ್ಲ, ಅವ್ರಿಗೆ ನಿದ್ದೆನೆ ಚೆನ್ನಾಗಾಗ್ಬಿಡುತ್ತೆ. ಹಸಿವಿದ್ದಾಗ ನಿದ್ದೆ ಬಂತಂದ್ರೆ ಅವ್ರ ಅರ್ಧ ಹೊಟ್ಟೆ ಮಾಡಿ ಮಲಗ್ತಿರ್ತಾರೆ. ಇಲ್ಲ, ಪುಣ್ಯ ಅದು.
ಹಸಿವಿದ್ದಾಗ ನಿದ್ದೆ ಬಂತಂದ್ರೆ ಅವ್ರಿಗೆ ಸುಮ್ಮನೆ ಮಲಗಿಸ್ಬಿಡಿ, ಹಾ. ಒತ್ತಾಯಿಂದ ಉಣಿಸ್ಬೇಡಿ. ಅಕಸ್ಮಾತ್ ಹಣ್ಣು ಇಟ್ಕೊಂಡಿರಿ ಅಥವಾ ಏನಾದ್ರು ಒಂದಿಷ್ಟು ಅವಕ್ಕೆ ಇಷ್ಟ ಆಗೋಂಥದ್ದು, ಕೆಲವು ಅಂಟಿನ ಉಂಡೆ ಮಾಡಿ ಇಟ್ಕೊಳ್ಬೋದು. ಇನ್ನು ಕೆಲವು ಮಕ್ಳಿಗೆ ಸೌತೆಕಾಯಿ, ಗಜ್ರಿ, ತರಕಾರಿಗಳು ಇಷ್ಟ ಆಗ್ಬೋದು. ಹತ್ರ ಇಟ್ಕೊಂಡಿರಿ ಅಥವಾ ಅದನ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಅದನ್ನ ಯಾವಾಗ ಹಸಿವು ಅಂತವೆ ಅಥವಾ ಅವಾಗ ಹಸಿವು ಆದಾಗ ತಿನ್ನಿಸ್ಬಿಡಿ. ಅವಾಗ ಹಾಸಿಗೆ ಮೇಲೆ ಎದ್ದು ಕುತ್ಕೊಂಡು ತಿನ್ಬಿಡ್ತಾವ, ಮತ್ ಮಲ್ಕೊಂತಾರೆ, ನಿದ್ದೆ ಬಂದೇ ಬರ್ತದೆ ಮಕ್ಳಿಗೆ. ಅದರಿಂದ ಒತ್ತಾಯದಿಂದ ಊಟ ಮಾಡ್ಸೋದು ಬೇಡ. ಈಗಿನ ಜನರೇಷನ್ಗೆ ಅಂದ್ರೆ ಭಯಂಕರ ಜಂಕ್ ಫುಡ್ ತಿಂತಾರೆ ಹೊರಗಿಂದೆ. ಈಗ ಮನ್ಯಾಗ ಅಡಿಗೆ ಮಾಡೋಕ್ಕಿಂತ ಹೆಚ್ಚು ಹೊರಗಡೆನೆ ಜಾಸ್ತಿ ಆಗ್ಬಿಟ್ಟದ. ಅವರಿಗೆ ನಿಮ್ಮ ಸಂದೇಶ ಏನು? ಅವಾಗ ಸಂದೇಶ ಕೊಡೋದ್ರಿಂದ ಏನು ಉಪಯೋಗ ಇಲ್ಲ. ಯಾಕಂದ್ರೆ ಕೇಳಿಸ್ಕೊಂತಾರೆ, ಬಿಟ್ಬಿಡ್ತಾರೆ. ಅವ್ರನ್ನ ಇಲ್ಲಿ ಕರ್ಕೊಂಬಂದು ಅಂತ ಹುಡುಗರನ್ನ ತಾಯಿಯಂದ್ರು ಜೊತೆಗಿದ್ಕೊಂಡು ಅವರು ಉಪವಾಸ ಮಾಡ್ತಾ ಆ ಮಕ್ಳಿಗೆ ಇಲ್ಲಿ ಕೆಲವು ದಿವಸ, ಒಂದು 10 ದಿವಸ 15 ದಿವಸ ಮಕ್ಳಿಗೆ ಇಲ್ಲಿ ಇದ್ವು ಅಂದ್ರೆ ಅವ್ರಿಗೆ ಜಂಕ್ ಫುಡ್ ಇದ ತೊಂದ್ರೆ ಏನು ಅವಕ್ಕೂ ತೊಂದ್ರೆ ಆಗ್ತಾ ಇದೆ. ತಲೆನೋವು ಬರುತ್ತೆ, ಹೊಟ್ಟೆ ನೋವು ಬರುತ್ತೆ, ತ್ರಾಸ ಆಗ್ತಿರುತ್ತೆ. ಆದ್ರೆ ಬಿಡಕ್ಕಾಗಲ್ಲ, ಚಟ ಆಗ್ಬಿಟ್ಟಿರುತ್ತೆ. ಅಂತ ಚಟಗಳನ್ನ ಬಿಡಿಸಕ್ಕೆ ಸಂದೇಶ ಕೊಡೋದ್ರಿಂದ ಉಪಯೋಗ ಇಲ್ಲ. ಇಲ್ಲಿ ಕರ್ಕೊಂಬಂದು ಈ ಪರಿಸರದಲ್ಲಿ, ಸುಂದರ ಪರಿಸರದಲ್ಲಿ, ದೈವಿ ಪರಿಸರದಲ್ಲಿ ಅವ್ರಿಗೆ ಬೇಸಿಗೆ ಶಿಬಿರಗಳಂತ ಮಾಡಿಸ್ಕೋಬಹುದು. ಅಥವಾ ಅವು ಏನಾದ್ರು ಸೇವೆ ಮಾಡ್ಕೊಂತ ಇಲ್ಲಿ ಕೆಲವು ದಿವಸ ಕಾಲ ಕಳಿಬಹುದು. ಈ ತರ ವಾತಾವರಣ ಬದಲಾವಣೆ ಆದಾಗ ಅವ್ರು ಕಲಿತಾರೆ ಹೊರತು ಆಮೇಲೆ ಅವ್ರಿಗೆ ಒತ್ತಾಯದಿಂದ ಕಲ್ಸಕ್ಕಾಗಲ್ಲ. ಅವರು ತಾಯಿ ತಂದೆಗಳಂತೂ ಕಲ್ಸಕ್ಕೆ ಆಗಲ್ಲ. ಯಾಕೆ ರೂಢಿ ಮಾಡಿಸಿರೋ ಅವ್ರೇನೆ. ಇವಾಗ ಬಿಡಿಸ್ಬೇಕಂದ್ರೆ ಪ್ರೀತಿಯಿಂದ ಮತ್ತು ಒಂದು ಒಳ್ಳೆ ಪರಿಸರ ಒದಗಿಸೋದ್ರಿಂದ, ಗುರುಗಳ ಸನ್ನಿಧಿಯಲ್ಲಿ ಈ ತರ ಇದ್ಕೊಂಡು ಅವ್ರು ಬಿಡ್ತಾರೆ, ಸುಲಭವಾಗಿ ಬಿಡ್ತಾರೆ ಅವ್ರು. ಇಲ್ಲದೆ ಹೋದ್ರೆ ಸಂದೇಶದಿಂದ ಅಥವಾ ನೀವು ಬೈಯೋದ್ರಿಂದ ಅಥವಾ ಏನಪ್ಪ ಕೆಟ್ಟೋದ್ರ ಹುಡುಗರು ಅನ್ನೋದ್ರಿಂದ ಏನು ಉಪಯೋಗ ಆಗಲ್ಲ. ಅವಕ್ಕೆ ಹೇಗೆ ಬದಲಾವಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಶಿಕ್ಷಕರು, ಗುರುಗಳು, ತಾಯಿ ತಂದೆಗಳು ಯೋಚನೆ ಮಾಡ್ಬೇಕು. ಧನ್ಯವಾದಗಳು ಅಜ್ಜಾರೆ. ಇವತ್ತು ನಮ್ಗೆ ತುಂಬಾ ವಿಷಯಗಳನ್ನ ತಿಳಿಸ್ಕೊಟ್ರಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ. ಸೊ ಎಲ್ಲರೂ ನೋಡ್ರಿ, ಇದು ಉಪವಾಸ ಅನ್ನೋ ಒಂದು ವಿಧಾನದ ಮೂಲಕ, ಆಮೇಲೆ ಇದು ಜ್ಯೂಸ್ ಥೆರಪಿ ಅನ್ನೋ ಒಂದು ವಿಧಾನದ ಮೂಲಕ ನಮ್ಮ ಆರೋಗ್ಯವನ್ನು ತುಂಬಾ ಸುಧಾರಿಸ್ಕೋಬಹುದು. ಅದಕ್ಕೆ ಎಲ್ಲರೂ ಇಲ್ಲಿ ಬರ್ರಿ, ಒಂದು ಸಲ ಇಲ್ಲಿ ಭೇಟಿ ಕೊಡ್ರಿ, ಇಲ್ಲಿ ಆರೋಗ್ಯ ಕ್ರಮವನ್ನ ತಿಳ್ಕೊಡ್ರಿ, ಆಮೇಲೆ ಅದರ ಸವಿಯನ್ನ ನೀವೇ ಸವಿತೀರಾ. ಧನ್ಯವಾದಗಳು. ಧನ್ಯವಾದಗಳು.